ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿಕ್ಕಿದೆ. ಈಗ ಹಾಜರಾತಿ ಪ್ರತಿಗೆ ಸಹಿ ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಆದೇಶ ಹೊರಬರಲಿಕ್ಕಿದೆ. ಮುರುಘಾ ಸ್ವಾಮೀಜಿಗೆ ಜೈಲ ಅಥವಾ ಬೇಲ? ಸದ್ಯ ಕಟಕಟೆಯಲ್ಲಿ ನಿಂತಿರುವ A1 ಆರೋಪಿ ಮುರುಘಾ ಸ್ವಾಮೀಜಿ ಹಾಜರಾತಿ ಪ್ರತಿಗೆ ಸಹಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಆದೇಶ ಓದುವ ಕೆಲಸ ಆಗುತ್ತೆ. ಆದೇಶದಲ್ಲಿ ಏನಿರುತ್ತೆ? ದೋಷಿಯ ನಿರ್ದೋಷಿಯ ಮುರುಘಾ ಸ್ವಾಮೀಜಿ? ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ? ಕೆಲವೇ ಕ್ಷಣಗಳಲ್ಲಿ ಮುರುಘಾ ಶ್ರೀ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ದೋಷಿಯೋ ನಿರ್ದೋಷಿಯೋ? ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ಮೊದಲ ಕೇಸ್ ಚಾರ್ಜ್ ಶೀಟ್ A, B ಸಂಬಂಧ ಈ ತೀರ್ಪು ಪ್ರಕಟ ಆಗಲಿಕ್ಕಿದೆ. 2022 ಆಗಸ್ಟ್ 26ನೇ ತಾರೀಕು ಮುರುಘಾ ಸ್ವಾಮೀಜಿ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಸೆಪ್ಟೆಂಬರ್ 1ನೇ ತಾರೀಕು ಮುರುಘಾ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಮುರುಘಾ ಸ್ವಾಮೀಜಿ, ವಾರ್ಡನ್ ರಶ್ಮಿ ಸೇರಿ 7 ಮಂದಿಯ ಮೇಲೆ ಕೇಸ್ ದಾಖಲಾಗಿತ್ತು. ಜಾಮೀನು ಪಡೆದು ರಿಲೀಸ್ ಆಗಿದ್ದು ಮುರುಘಾ ಸ್ವಾಮಿ. ಇವತ್ತು ನ್ಯಾಯಾಧೀಶ GC ಹಡಪದ್ ಅವರಿಂದ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಬಿಗಿ ಭದ್ರತೆ. KSRP ತುಕಡಿಯಿಂದ ಕೋರ್ಟ್ ಆವರಣದಲ್ಲಿ ಭದ್ರತೆ. ಮುರುಘಾ ಸ್ವಾಮೀಜಿ ಅಪರಾಧಿಯ ನಿರಪರಾಧಿಯ? ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿಗೆ ರಿಲೀಫ್. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆಗಿದೆ. ಈ ಮೂಲಕ ಮುರುಘಾ ಸ್ವಾಮೀಜಿ ಈಗ ನಿರ್ದೋಷಿ ಅಂತ ತೀರ್ಪು ಪ್ರಕಟವಾಗಿರೋದು. ಬಿಗ್ ರಿಲೀಫ್. ಮುರುಘಾ ಸ್ವಾಮೀಜಿಗೆ ಬಿಗ್ ರಿಲೀಫ್. ಮೊದಲ ಕೇಸಲ್ಲಿ ಮುರುಘಾ ಸ್ವಾಮೀಜಿಗೆ ಬಿಗ್ ರಿಲೀಫ್. ತೀರ್ಪು ಪ್ರಕಟ ಆಗಿದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್, 2 ಕೇಸ್ನಲ್ಲಿ ಮುರುಘಾ ಶ್ರೀಗೆ ರಿಲೀಫ್. 2 ಕೇಸ್ನಲ್ಲಿಯೂ ಕೂಡ ಮುರುಘಾ ಸ್ವಾಮೀಜಿಗೆ ರಿಲೀಫ್ ಸಿಕ್ಕಿದೆ. ನಿರ್ದೋಷಿ ಅಂತ ತೀರ್ಪು ಪ್ರಕಟವಾಗಿದೆ. 2 ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿಗೆ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿಯನ್ನು 2022 ಸೆಪ್ಟೆಂಬರ್ನಲ್ಲಿ ಬಂಧಿತರಾಗಿದ್ದರು. ಅದಾದ ನಂತರ ರಿಲೀಸ್ ಆಗಿದ್ರು ಜಾಮೀನು ಮೇಲೆ. ಇವತ್ತು ತೀರ್ಪು ಪ್ರಕಟವಾಗಬೇಕಾಗಿತ್ತು. ಆ ಪ್ರಕಾರ ತೀರ್ಪು ಪ್ರಕಟವಾಗಿದೆ. ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಈಗ ಆದೇಶ ಪ್ರಕಟ ಆಗಿರೋದು. 2 ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್. ನಿರ್ದೋಷಿ ಮುರುಘಾ ಸ್ವಾಮೀಜಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಅಲ್ಲಿಗೆ ಇವರ ಮೊದಲ ಪ್ಲಾನ್ ಅಂತೆ ನಿರಪರಾಧಿ ನಿರ್ದೋಷಿ ಅಂತ ಪ್ರಕಟವಾದ್ರೆ ಮಠದವರೆಗೆ ಇವರನ್ನ ಮೆರವಣಿಗೆ ಮಾಡ್ತೀವಿ ಅಂತ ಏನವರ ಭಕ್ತರು ಅಭಿಮಾನಿಗಳು ಹೇಳಿದ್ರು. ಆ ಪ್ರಕಾರವಾಗಿ ಮೆರವಣಿಗೆ ಮೂಲಕ ಮಠಕ್ಕೆ ಕರ್ಕೊಂಡು ಹೋಗ್ತಾರಾ ಸ್ವಾಮೀಜಿಯನ್ನ? ಕಾರಣ ಮುರುಘಾ ಶ್ರೀ ಈಗ 2 ಕೇಸ್ನಲ್ಲಿ ನಿರ್ದೋಷಿ ಅಂತ ಹೇಳಿ ಪ್ರಕಟ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ನಿರ್ದೋಷಿ. 2 ಕೇಸ್ನಲ್ಲಿಯೂ ಕೂಡ ನಿರ್ದೋಷಿ. ಮೊದಲ ಕೇಸ್ ಚಾರ್ಜ್ ಶೀಟ್ A, B ಸಂಬಂಧ ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಇವತ್ತು ತೀರ್ಪು ಪ್ರಕಟ ಆಗಿದೆ. ಮುರುಘಾ ಸ್ವಾಮೀಜಿಗೆ ಮೊದಲ ಕೇಸ್ನಲ್ಲಿ ಬಿಗ್ ರಿಲೀಫ್. 2ನೇ ಕೇಸ್ನಲ್ಲೂ ಕೂಡ ಬಿಗ್ ರಿಲೀಫ್. ನಿರ್ದೋಷಿ ಅಂತ ಪ್ರಕಟ ಆಗಿರೋದು. ಪೋಕ್ಸೋ ಕೇಸ್ ದಾಖಲಾಗಿತ್ತು. ಸ್ವಾಮೀಜಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ ಪ್ರಸ್ತಾಪ ಆಗಿತ್ತು. ಎಲ್ಲವನ್ನೂ ಕೂಡ ಪರಿಶೀಲಿಸಿ ಈಗ ತೀರ್ಪು ಪ್ರಕಟ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ.
A1 ಮುರುಘಾ ಸ್ವಾಮೀಜಿ, A2 ರಶ್ಮಿ, A3 ಪರಮಶಿವಯ್ಯ ಎಲ್ಲರೂ ಜಡ್ಜ್ ಮುಂದೆ ಹಾಜರಾಗಿದ್ರು, ಕಟ್ಕಟೆಯಲ್ಲಿ ನಿಂತಿದ್ರು. ಇವರಿಂದ ಹಾಜರಾತಿ ಪ್ರತಿಗೆ ಸಹಿ ತಗೊಂಡ ತಕ್ಷಣ ಆದೇಶವನ್ನ ಓದುವ ಕೆಲಸ ಆಯಿತು. ಈಗ ಆದೇಶ ಪ್ರಕಟವಾಗಿದೆ. ಮುರುಘಾ ಸ್ವಾಮೀಜಿ ನಿರ್ದೋಷಿ ಅಂತ ಪ್ರಕಟ ಆಗಿರೋದು. ಪೋಕ್ಸೋ ಕೇಸ್ನ ಎಲ್ಲ ಆರೋಪಿಗಳಿಗೆ ಬಿಗ್ ರಿಲೀಫ್. ಮುರುಘಾ ಸ್ವಾಮೀಜಿ, ವಾರ್ಡನ್ ಆಗಿದ್ದ ರಶ್ಮಿ, ಹಾಗೇನೆ ಪರಮಶಿವಯ್ಯ ಇವರೆಲ್ಲರೂ ಕೂಡ ಕೇಸಿಂದ ಖುಲಾಸೆಯಾಗಿದ್ದಾರೆ. ನಿರ್ದೋಷಿ ಅಂತ ಆದೇಶ ಪ್ರಕಟವಾಗಿದೆ. ಚಿತ್ರದುರ್ಗದಿಂದ ನಿರಂತರವಾಗಿ ವರದಿಯನ್ನ ನೀಡ್ತಾ ಇದ್ವಿ ಏನಾಗಬಹುದು ಅಂತ ಹೇಳಿ. ಇವತ್ತು ಇವರ ಭವಿಷ್ಯ ನಿರ್ಧಾರ ಆಗುವ ಕಾಲ ಇತ್ತು. ಈಗ ಆದೇಶ ಪ್ರಕಟವಾಗಿದೆ. ಎರಡೂ ಕೇಸ್ನಲ್ಲಿಯೂ ಕೂಡ ಮುರುಘಾ ಸ್ವಾಮೀಜಿ ನಿರ್ದೋಷಿ ಅಂತ ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿಕ್ಕಿದೆ. ಈಗ ಹಾಜರಾತಿ ಪ್ರತಿಗೆ ಸಹಿ ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಆದೇಶ ಹೊರಬರಲಿಕ್ಕಿದೆ. ಮುರುಘಾ ಸ್ವಾಮೀಜಿಗೆ ಜೈಲ ಅಥವಾ ಬೇಲ? ಸದ್ಯ ಕಟಕಟೆಯಲ್ಲಿ ನಿಂತಿರುವ A1 ಆರೋಪಿ ಮುರುಘಾ ಸ್ವಾಮೀಜಿ ಹಾಜರಾತಿ ಪ್ರತಿಗೆ ಸಹಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಕೆಲವೇ ಕ್ಷಣಗಳಲ್ಲಿ ಆದೇಶ ಓದುವ ಕೆಲಸ ಆಗುತ್ತೆ. ಆದೇಶದಲ್ಲಿ ಏನಿರುತ್ತೆ? ದೋಷಿಯ ನಿರ್ದೋಷಿಯ ಮುರುಘಾ ಸ್ವಾಮೀಜಿ? ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ಜೈಲೇ ಗತಿಯಾಗುತ್ತಾ ಅಥವಾ ಜಾಮೀನು ಮುಂದುವರಿಯುತ್ತಾ? ಕೆಲವೇ ಕ್ಷಣಗಳಲ್ಲಿ ಮುರುಘಾಶ್ರೀ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ದೋಷಿಯೋ ನಿರ್ದೋಷಿಯೋ? ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನ ಪ್ರಕಟ ಮಾಡಲಿಕ್ಕಿದೆ. ಮೊದಲ ಕೇಸ್ ಚಾರ್ಜ್ ಶೀಟ್ A, B ಸಂಬಂಧ ಈ ತೀರ್ಪು ಪ್ರಕಟ ಆಗಲಿಕ್ಕಿದೆ. 2022 ಆಗಸ್ಟ್ 26ನೇ ತಾರೀಕು ಮುರುಘಾ ಸ್ವಾಮೀಜಿ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಸೆಪ್ಟೆಂಬರ್ 1ನೇ ತಾರೀಕು ಮುರುಘಾ ಸ್ವಾಮೀಜಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಮುರುಘಾ ಸ್ವಾಮೀಜಿ, ವಾರ್ಡನ್ ರಶ್ಮಿ ಸೇರಿ 7 ಮಂದಿಯ ಮೇಲೆ ಕೇಸ್ ದಾಖಲಾಗಿತ್ತು. ಜಾಮೀನು ಪಡೆದು ರಿಲೀಸ್ ಆಗಿದ್ದು ಮುರುಘಾ ಸ್ವಾಮಿ. ಇವತ್ತು ನ್ಯಾಯಾಧೀಶ GC ಹಡಪದ್ ಅವರಿಂದ ತೀರ್ಪು ಪ್ರಕಟ ಆಗಲಿಕ್ಕಿದೆ. ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಬಿಗಿ ಭದ್ರತೆ. KSRP ತುಕಡಿಯಿಂದ ಕೋರ್ಟ್ ಆವರಣದಲ್ಲಿ ಭದ್ರತೆ. ಮುರುಘಾ ಸ್ವಾಮೀಜಿ ಅಪರಾಧಿಯ ನಿರಪರಾಧಿಯ? ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿಗೆ ರಿಲೀಫ್. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ನಿರ್ದೋಷಿ ಅಂತ ತೀರ್ಪು ಪ್ರಕಟ ಆಗಿದೆ. ಈ ಮೂಲಕ ಮುರುಘಾ ಸ್ವಾಮೀಜಿ ಈಗ ನಿರ್ದೋಷಿ ಅಂತ ತೀರ್ಪು ಪ್ರಕಟವಾಗಿರೋದು. ಬಿಗ್ ರಿಲೀಫ್. ಮುರುಘಾ ಸ್ವಾಮೀಜಿಗೆ ಬಿಗ್ ರಿಲೀಫ್. ಮೊದಲ ಕೇಸಲ್ಲಿ ಮುರುಘಾ ಸ್ವಾಮೀಜಿಗೆ ಬಿಗ್ ರಿಲೀಫ್. ತೀರ್ಪು ಪ್ರಕಟ ಆಗಿದೆ. ಈಗ ಬರ್ತಾ ಇರುವಂತಹ ಅಪ್ಡೇಟ್, ಎರಡೂ ಕೇಸ್ನಲ್ಲಿ ಮುರುಘಾ ಶ್ರೀಗೆ ರಿಲೀಫ್. ಎರಡೂ ಕೇಸ್ನಲ್ಲಿಯೂ ಕೂಡ ಮುರುಘಾ ಸ್ವಾಮೀಜಿಗೆ ರಿಲೀಫ್ ಸಿಕ್ಕಿದೆ. ನಿರ್ದೋಷಿ ಅಂತ ತೀರ್ಪು ಪ್ರಕಟವಾಗಿದೆ. ಎರಡೂ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿಗೆ ರಿಲೀಫ್ ಸಿಕ್ಕಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿಯನ್ನು 2022 ಸೆಪ್ಟೆಂಬರ್ನಲ್ಲಿ ಬಂಧಿತರಾಗಿದ್ದರು. ಅದಾದ ನಂತರ ರಿಲೀಸ್ ಆಗಿದ್ರು ಜಾಮೀನು ಮೇಲೆ. ಇವತ್ತು ತೀರ್ಪು ಪ್ರಕಟವಾಗಬೇಕಾಗಿತ್ತು. ಆ ಪ್ರಕಾರ ತೀರ್ಪು ಪ್ರಕಟವಾಗಿದೆ. ಚಿತ್ರದುರ್ಗ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಈಗ ಆದೇಶ ಪ್ರಕಟ ಆಗಿರೋದು. ಎರಡೂ ಕೇಸ್ನಲ್ಲಿ ಮುರುಘಾ ಶ್ರೀಗೆ ಬಿಗ್ ರಿಲೀಫ್. ನಿರ್ದೋಷಿ ಮುರುಘಾ ಸ್ವಾಮೀಜಿ ಅಂತ ಈಗ ಕೋರ್ಟ್ ತೀರ್ಪನ್ನ ಪ್ರಕಟಿಸಿದೆ. ಅಲ್ಲಿಗೆ ಇವರ ಮೊದಲ ಪ್ಲಾನ್ ನಂತೆ ನಿರಪರಾಧಿ ನಿರ್ದೋಷಿ ಅಂತ ಪ್ರಕಟವಾದರೆ ಮಠದವರೆಗೆ ಇವರನ್ನ ಮೆರವಣಿಗೆ ಮಾಡ್ತೀವಿ ಅಂತ ಏನು ಅವರ ಭಕ್ತರು ಅಭಿಮಾನಿಗಳು ಹೇಳಿದ್ರು.
ಆ ಪ್ರಕಾರವಾಗಿ ಮೆರವಣಿಗೆ ಮೂಲಕ ಮಠಕ್ಕೆ ಕರ್ಕೊಂಡು ಹೋಗ್ತಾರ ಸ್ವಾಮೀಜಿಯನ್ನ. ಕಾರಣ ಮುರುಘಾಶ್ರೀ ಈಗ ಎರಡೂ ಕೇಸ್ನಲ್ಲಿ ನಿರ್ದೋಷಿ ಅಂತ ಹೇಳಿ ಪ್ರಕಟ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಸ್ವಾಮೀಜಿ ನಿರ್ದೋಷಿ, ಎರಡೂ ಕೇಸ್ನಲ್ಲಿಯೂ ಕೂಡ ನಿರ್ದೋಷಿ. ಮೊದಲ ಕೇಸ್ ಚಾರ್ಜ್ ಶೀಟ್ ಎ ಬಿ ಸಂಬಂಧ ತೀರ್ಪು ಪ್ರಕಟ ಆಗಬೇಕಾಗಿತ್ತು. ಇವತ್ತು ತೀರ್ಪು ಪ್ರಕಟ ಆಗಿದೆ. ಮುರುಘಾ ಸ್ವಾಮೀಜಿಗೆ ಮೊದಲ ಕೇಸ್ನಲ್ಲಿ ಬಿಗ್ ರಿಲೀಫ್, ಎರಡನೇ ಕೇಸ್ನಲ್ಲೂ ಕೂಡ ಬಿಗ್ ರಿಲೀಫ್, ನಿರ್ದೋಷಿ ಅಂತ ಪ್ರಕಟ ಆಗಿರೋದು. ಪೋಕ್ಸೋ ಕೇಸ್ ದಾಖಲಾಗಿತ್ತು, ಸ್ವಾಮೀಜಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿತ್ತು. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕ ದೌರ್ಜನ್ಯದ ವಿಚಾರವಾಗಿ ಪ್ರಸ್ತಾಪ ಆಗಿತ್ತು. ಎಲ್ಲವನ್ನೂ ಕೂಡ ಪರಿಶೀಲಿಸಿ ಈಗ ತೀರ್ಪು ಪ್ರಕಟ ಆಗಿದೆ. ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀ ನಿರ್ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. A1 ಮುರುಘಾ ಸ್ವಾಮೀಜಿ, A2 ರಶ್ಮಿ, A3 ಪರಮಶಿವಯ್ಯ ಎಲ್ಲರೂ ಜಡ್ಜ್ ಮುಂದೆ ಹಾಜರಾಗಿದ್ರು, ಕಟ್ಕಟೆಯಲ್ಲಿ ನಿಂತಿದ್ರು. ಇವರಿಂದ ಹಾಜರಾತಿ ಪ್ರತಿಗೆ ಸಹಿ ತಗೊಂಡ ತಕ್ಷಣ ಆದೇಶವನ್ನ ಓದುವ ಕೆಲಸ ಆಯಿತು. ಈಗ ಆದೇಶ ಪ್ರಕಟವಾಗಿದೆ. ಮುರುಘಾ ಸ್ವಾಮೀಜಿ ನಿರ್ದೋಷಿ ಅಂತ ಪ್ರಕಟ ಆಗಿರೋದು. ಪೋಕ್ಸೋ ಕೇಸ್ನ ಎಲ್ಲ ಆರೋಪಿಗಳಿಗೆ ಬಿಗ್ ರಿಲೀಫ್. ಮುರುಘಾ ಸ್ವಾಮೀಜಿ, ವಾರ್ಡನ್ ಆಗಿದ್ದ ರಶ್ಮಿ, ಹಾಗೇನೆ ಪರಮಶಿವಯ್ಯ ಇವರೆಲ್ಲರೂ ಕೂಡ ಕೇಸಿಂದ ಖುಲಾಸೆಯಾಗಿದ್ದಾರೆ. ನಿರ್ದೋಷಿ ಅಂತ ಆದೇಶ ಪ್ರಕಟವಾಗಿದೆ. ಚಿತ್ರದುರ್ಗದಿಂದ ನಿರಂತರವಾಗಿ ವರದಿಯನ್ನ ನೀಡ್ತಾ ಇದ್ವಿ ಏನಾಗಬಹುದು ಅಂತ ಹೇಳಿ. ಇವತ್ತು ಇವರ ಭವಿಷ್ಯ ನಿರ್ಧಾರ ಆಗುವ ಕಾಲ ಇತ್ತು. ಈಗ ಆದೇಶ ಪ್ರಕಟವಾಗಿದೆ. ಎರಡೂ ಕೇಸ್ನಲ್ಲಿಯೂ ಕೂಡ ಮುರುಘಾ ಸ್ವಾಮೀಜಿ ನಿರ್ದೋಷಿ ಅಂತ